ನಮಸ್ಕಾರ. ಸದ್ಯ ಟೆಕ್ ಜಗತ್ತಿನಲ್ಲಿ ಒಂದು ಬಹಳ ದೊಡ್ಡ ಆದರೆ ಸದ್ದಿಲ್ಲದ ವಲಸೆ ನಡೀತಿದೆ. ಇದು ಜನರ ವಲಸೆ ಅಲ್ಲ, ಬದಲಾಗಿ ಕಂಪನಿಗಳ ವಲಸೆ. ಭಾರತದ ಅತ್ಯಂತ ಬ್ರಿಲಿಯಂಟ್ ಎಐ ಸ್ಟಾರ್ಟ್ಅಪ್ಗಳು ತಮ್ಮ ಹೆಡ್ ಕ್ವಾರ್ಟರ್ಸ್ ಅನ್ನೇ ಅಮೆರಿಕಕ್ಕೆ ಶಿಫ್ಟ್ ಮಾಡ್ತಿವೆ. ಯಾಕೆ ಹೀಗಾಗ್ತಿದೆ? ಈ ದೊಡ್ಡ ಬದಲಾವಣೆಯ ಹಿಂದಿನ ಅಸಲಿ ಕಾರಣಗಳೇನು ಮತ್ತು ಇದರಿಂದ ನಮ್ಮ ದೇಶದ ಮೇಲಾಗುವ ಪರಿಣಾಮಗಳೇನು? ಬನ್ನಿ ಈ ಇಡೀ ಚಿತ್ರಣವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸುಮಾರು 1800ರ ದಶಕದಲ್ಲಿ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಚಿನ್ನ ಸಿಕ್ತು ಅಂತ ಸುದ್ದಿ ಹಬ್ಬಿದಾಗ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಅಲ್ಲಿಗೆ ಧಾವಿಸಿದ್ರು. ಅದನ್ನ ಗೋಲ್ಡ್ ರಶ್ ಅಂತ ಇತಿಹಾಸದಲ್ಲಿ ಕರೆಯುತ್ತಾರೆ. ಈಗ ನೋಡಿ, ಇತಿಹಾಸವೇ ಒಂದು ರೀತಿ ರಿಪೀಟ್ ಆಗ್ತಿದೆ. ಆದರೆ ಈ ಸಲ ಚಿನ್ನಕ್ಕಾಗಿ ಅಲ್ಲ, ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಅನ್ನೋ ಹೊಸ ನಿಧಿಗಾಗಿ. ನಮ್ಮ ಭಾರತದ ಫೌಂಡರ್ಗಳು ಅದೇ ಸಿಲಿಕಾನ್ ವ್ಯಾಲಿಯತ್ತ ದೌಡಾಯಿಸುತ್ತಿದ್ದಾರೆ. ಇದನ್ನು ನಾವು ಹೊಸ ಎಐ ರಶ್ ಅಂತ ಕರೆಯಬಹುದು. ಮತ್ತು ಈ ಹೊಸ ಎಐ ಬೇಟೆಯಲ್ಲಿ ಭಾಗಿಯಾಗಿರೋದು 1 ಅಥವಾ 2 ಕಂಪನಿಗಳಲ್ಲ, ಬರೋಬ್ಬರಿ 100ಕ್ಕೂ ಹೆಚ್ಚು ಭಾರತೀಯ ಎಐ ಸ್ಟಾರ್ಟ್ಅಪ್ಗಳು ಇತ್ತೀಚೆಗೆ ತಮ್ಮ ಹೆಡ್ ಕ್ವಾರ್ಟರ್ಸ್ ಅನ್ನು ಅಮೆರಿಕಕ್ಕೆ ಶಿಫ್ಟ್ ಮಾಡಿವೆ. ಇದು ಸುಮ್ಮನೆ ಸಣ್ಣ ಬದಲಾವಣೆ ಅಲ್ಲ, ಇದೊಂದು ದೊಡ್ಡ ಪ್ರಮಾಣದ ಟ್ರೆಂಡ್. ಸಾಮಾನ್ಯವಾಗಿ ನಾವು ಬ್ರೈನ್ ಡ್ರೇನ್ ಅಂದ್ರೆ ಪ್ರತಿಭಾ ಪಲಾಯನದ ಬಗ್ಗೆ ಕೇಳಿರ್ತೇವೆ. ಅಂದ್ರೆ ನಮ್ಮ ಬುದ್ಧಿವಂತರು ಬೇರೆ ದೇಶಗಳಿಗೆ ಒಳ್ಳೆ ಕೆಲಸ ಹುಡ್ಕೊಂಡು ಹೋಗೋದು. ಆದರೆ ಈಗ ನಡೀತಿರೋದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಇದು ಕಂಪನಿ ಡ್ರೇನ್. ಅಂದ್ರೆ ಕೇವಲ ವ್ಯಕ್ತಿಗಳು ಮಾತ್ರ ಹೋಗ್ತಿಲ್ಲ, ಬದಲಾಗಿ ಇನೋವೇಷನ್, ಉದ್ಯೋಗ, ಸಂಪತ್ತು ಎಲ್ಲವನ್ನೂ ಸೃಷ್ಟಿಸೋ ತಾಕತ್ತಿರೋ ಇಡೀ ಕಂಪನಿಗಳೇ ನಮ್ಮ ದೇಶವನ್ನ ಬಿಟ್ಟು ಹೋಗ್ತಿವೆ. ಸರಿ, ಹಾಗಿದ್ರೆ ಬನ್ನಿ ಈ ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ಕಥೆಯನ್ನ ಒಂದೊಂದೇ ಭಾಗವಾಗಿ ಬಿಡಿಸಿ ನೋಡೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಪಯಣದ ರೂಪರೇಖೆ ಹೀಗಿದೆ. ಮೊದಲನೆಯದಾಗಿ, ಈ ದೇಶ ಬಿಟ್ಟು ಹೋಗ್ತಿರೋರು ಯಾರು, ಯಾವ ತರಹದ ಕಂಪನಿಗಳು ಇವು ಮತ್ತು ಅವುಗಳ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ನೋಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಮ್ಯೂಸಿಕ್ ಕಂಪೋಸ್ ಮಾಡೋ Beethoven.ai ಇರ್ಬೋದು, ಅಥವಾ Sarvam.ai ಮತ್ತು ಈಮಾದಂತಹ ತುಂಬಾನೇ ಅಡ್ವಾನ್ಸ್ಡ್ ಡೀಪ್ ಟೆಕ್ ಕಂಪನಿಗಳಿರ್ಬೋದು. ಅಂದ್ರೆ ಈ ವಲಸೆ ಕೇವಲ ಒಂದೇ ವಲಯಕ್ಕೆ ಸೀಮಿತವಾಗಿಲ್ಲ. ಅಷ್ಟೇ ಅಲ್ಲ, ಆಂಟ್ಲರ್ನಂತಹ ದೊಡ್ಡ ವೆಂಚರ್ ಕ್ಯಾಪಿಟಲ್ ಸಂಸ್ಥೆಯಿಂದ ಫಂಡಿಂಗ್ ಪಡೆದ ಹೊಸ ಸ್ಟಾರ್ಟ್ಅಪ್ಗಳಲ್ಲಿ ಸುಮಾರು 40% ಕಂಪನಿಗಳು ಈಗಾಗಲೇ ಅಮೆರಿಕಕ್ಕೆ ಹೋಗೋ ಪ್ಲಾನ್ ಮಾಡ್ತಿವೆ. ಅಂದ್ರೆ ಇದೊಂದು ವ್ಯಾಪಕವಾದ ಟ್ರೆಂಡ್ ಆಗ್ತಿದೆ. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ನಮ್ಮ ಫೌಂಡರ್ಗಳಿಗೆ ಅಮೆರಿಕ ಯಾಕೆ ಒಂದು ದೊಡ್ಡ ಮ್ಯಾಗ್ನೆಟ್ ತರ ಕಾಣಿಸ್ತಿದೆ? ಅಂಥದ್ದೇನಿದೆ ಅಲ್ಲಿ ಸೆಳೆಯುವಂತಹ ಅಂಶಗಳಾದ್ರೂ ಏನು? ಈ ಸ್ಲೈಡ್ನಲ್ಲಿರೋ ಅಂಕಿಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯತ್ಯಾಸ ಕಣ್ಣಿಗೆ ರಾಚುತ್ತೆ. ನೋಡಿ, ಭಾರತದಲ್ಲಿ 5 ರಿಂದ 8 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಸಿಗೋ ಒಂದು ಅದೇ ಸ್ಟಾರ್ಟ್ಅಪ್ಗೆ ಅಮೆರಿಕದಲ್ಲಿ 20 ರಿಂದ 50 ಕೋಟಿ ಸಿಗುತ್ತೆ. ಅಂದ್ರೆ ಸುಲಭವಾಗಿ 4-5 ಪಟ್ಟು ಹೆಚ್ಚು ಮೌಲ್ಯ. ಇನ್ನು ಹೂಡಿಕೆ ಡೀಲ್ ಮುಗಿಯೋಕೆ ಭಾರತದಲ್ಲಿ 3 ತಿಂಗಳು ಬೇಕಾದ್ರೆ ಅಮೆರಿಕದಲ್ಲಿ ಕೇವಲ 3 ದಿನ ಸಾಕು. ವೇಗದಲ್ಲಿ ಅಜಗಜಾಂತರ ವ್ಯತ್ಯಾಸ. ಮೈಸ್ಟ್ರೀಮ್ ಎಐ ಫೌಂಡರ್ ಸಿದ್ಧಾರ್ಥ್ ಹೇಳೋ ಈ ಮಾತು ಇಡೀ ಪರಿಸ್ಥಿತಿಯನ್ನ ಒಂದೇ ಸಾಲಿನಲ್ಲಿ ಹೇಳುತ್ತೆ. ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಸ್ಪೀಡ್ ಅನ್ನೋದೇ ಇಲ್ಲ, ಯಾಕಂದ್ರೆ ಪ್ರತಿದಿನವೂ ಮುಖ್ಯ. ಇಲ್ಲಿ ತಿಂಗಳುಗಟ್ಲೆ ಕಾಯ್ಬೇಕಾದ ಕೆಲಸ ಅಲ್ಲಿ ಕೆಲವೇ ದಿನಗಳಲ್ಲಿ ಆಗೇಗೋಗುತ್ತೆ. ಈ ವೇಗವೇ ಅವರಿಗೆ ಜೀವನಾಡಿ ಇದ್ದ ಹಾಗೆ. ಬರೀ ಹಣ ಮತ್ತು ಸ್ಪೀಡ್ ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಒಂದು ದೊಡ್ಡ ರೆಡಿಮೇಡ್ ಗ್ರಾಹಕ ಮಾರುಕಟ್ಟೆ ಇದೆ. ಅಲ್ಲಿನ ಸುಮಾರು 70% ಕಂಪನಿಗಳು ಈಗಾಗಲೇ ತಮ್ಮ ಕೆಲಸಗಳಲ್ಲಿ ಎಐ ಬಳಸೋಕೆ ಶುರು ಮಾಡಿವೆ. ಅಂದ್ರೆ ಹೊಸ ಎಐ ಟೂಲ್ಗಳಿಗೆ ದುಡ್ಡು ಕೊಡೋಕೆ ಸಿದ್ಧರಿರೋ ಕ್ಲೈಂಟ್ಸ್ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇದು ಯಾವುದೇ ಸ್ಟಾರ್ಟ್ಅಪ್ಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಲ್ವಾ? ಸರಿ, ಇದುವರೆಗೂ ನೋಡಿದ್ದು ನಾಣ್ಯದ ಒಂದು ಮುಖ, ಅಮೆರಿಕ ಹೇಗೆ ಸೆಳೆಯುತ್ತಿದೆ ಅಂತ. ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ. ನಮ್ಮ ಭಾರತದಲ್ಲಿರೋ ಯಾವ ಸಮಸ್ಯೆಗಳು, ಯಾವ ಸವಾಲುಗಳು ಈ ಕಂಪನಿಗಳನ್ನ ಹೊರಗೆ ತಳ್ತಿವೆ? ಭಾರತದಲ್ಲಿನ ಸಮಸ್ಯೆಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ನಮ್ಮ ಐಡಿಯಾಸ್ಗಳಿಗೆ ಅಂದ್ರೆ ಸಾಫ್ಟ್ವೇರ್ ಅಲ್ಗಾರಿದಮ್ಸ್ಗಳಿಗೆ ಪೇಟೆಂಟ್ ತಗೊಂಡು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಎರಡನೇದು, ಸರ್ಕಾರದ ನಿಯಮಗಳು. ಇವತ್ತೊಂದಿರುತ್ತೆ, ನಾಳೆ ಇನ್ನೊಂದು ಬರುತ್ತೆ. ಈ ಅನಿಶ್ಚಿತತೆ ದೊಡ್ಡ ರಿಸ್ಕ್. ಎಲ್ಲಕ್ಕಿಂತ ಮುಖ್ಯವಾಗಿ, ನಮ್ಮಲ್ಲಿರೋ ಹೂಡಿಕೆದಾರರು ಸ್ವಿಗ್ಗಿ, ಜೊಮ್ಯಾಟೊದಂತಹ ನೇರವಾಗಿ ಕಣ್ಣಿಗೆ ಕಾಣೋ ಬಿಸ್ನೆಸ್ಗಳ ಮೇಲೆ ಹಣ ಹಾಕೋಕೆ ಇಷ್ಟಪಡ್ತಾರೆ. ಆದರೆ ಕಣ್ಣಿಗೆ ಕಾಣದ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಮೇಲೆ ರಿಸ್ಕ್ ತಗೊಳ್ಳೋಕೆ ಹಿಂಜರಿತಾರೆ. ಈ ಮಾತುಗಳನ್ನು ಕೇಳಿ. ಇದು ವೆಬೆನಾಯ್ಡ್ ಫೌಂಡರ್ ಜೋಯಲ್ ಇಮ್ಯಾನ್ಯುಯಲ್ ಅವರದ್ದು. ಅವರು ಸುಮಾರು 1 ದಶಕ ಅಂದ್ರೆ 10 ವರ್ಷ ಭಾರತದಲ್ಲಿ ಕಂಪನಿ ಕಟ್ಟೋಕೆ ಪ್ರಯತ್ನ ಪಟ್ಟು ಕೊನೆಗೆ ಸೋತು ಅಮೆರಿಕಕ್ಕೆ ಹೋದವರು.
ಮೇಡ್ ಇನ್ ಇಂಡಿಯಾ AI ಅನ್ನು ನಮ್ಮ ಜನರೇ ನಂಬದಿರುವುದು ಈ ಸಮಸ್ಯೆಯ ಅತ್ಯಂತ ನೋವಿನ ಸಂಗತಿ. ಹಾಗಂತ ಈ ಕಂಪನಿಗಳು ಸುಮ್ಮನೆ ತಮ್ಮ ಬ್ಯಾಗ್ಗಳನ್ನು ಪ್ಯಾಕ್ ಮಾಡ್ಕೊಂಡು ಹೋಗ್ತಿಲ್ಲ. ಅವರು ದಿ ಫ್ಲಿಪ್ ಅಂತ ಕರೆಯೋ ಒಂದು ನಿರ್ದಿಷ್ಟ ಜಾಣ್ಮೆಯ ಕಾನೂನುಬದ್ಧ ತಂತ್ರವನ್ನ ಬಳಸ್ತಿದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ತುಂಬಾನೇ ಸಿಂಪಲ್. 3 ಸ್ಟೆಪ್. ಸ್ಟೆಪ್ 1, ಅಮೆರಿಕಾದ ಡೆಲವೇರ್ ಅನ್ನೋ ಜಾಗದಲ್ಲಿ ಒಂದು ಹೊಸ ಪೇರೆಂಟ್ ಕಂಪನಿಯನ್ನ ರಿಜಿಸ್ಟರ್ ಮಾಡೋದು. ಸ್ಟೆಪ್ 2, ಆ ಅಮೆರಿಕನ್ ಕಂಪನಿ ನಮ್ಮ ಭಾರತದಲ್ಲಿರೋ ಮೂಲ ಕಂಪನಿಯನ್ನ ಅಧಿಕೃತವಾಗಿ ಕೊಂಡ್ಕೊಳ್ಳುತ್ತೆ. ಸ್ಟೆಪ್ 3, ಆಗ ನಮ್ಮ ಭಾರತದ ಕಂಪನಿ ಅಮೆರಿಕನ್ ಕಂಪನಿಯ ಒಂದು ಸಬ್ಸಿಡಿಯರಿ ಅಂದರೆ ಒಂದು ಬ್ರಾಂಚ್ ಆಗಿ ಇಲ್ಲೇ ಉಳಿದುಕೊಳ್ಳುತ್ತೆ. ಕೆಲಸ ಮಾಡೋರೆಲ್ಲ ಇಲ್ಲೇ ಇರ್ತಾರೆ. ಈ ಫ್ಲಿಪ್ ಪ್ರಾಸೆಸ್ನ ಅಂತಿಮ ಫಲಿತಾಂಶ ಏನು ಗೊತ್ತಾ? ಈ ರೂಪಕ ಅದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಮೆದುಳು ಅಮೆರಿಕಾದಲ್ಲಿ, ದೇಹ ಭಾರತದಲ್ಲಿ. ಅಂದರೆ ಕಂಪನಿ ಓನರ್ಶಿಪ್, ಪ್ರಮುಖ ನಿರ್ಧಾರಗಳು, ಬೌದ್ಧಿಕ ಆಸ್ತಿ ಮತ್ತು ಅತಿದೊಡ್ಡ ಲಾಭಾಂಶ ಈ ಎಲ್ಲ ಮೆದುಳು ಅಮೆರಿಕಕ್ಕೆ ಸೇರುತ್ತೆ. ಆದರೆ ಆ ಕೆಲಸ ಮಾಡೋ ಟ್ಯಾಲೆಂಟ್, ಆಪರೇಷನ್ಸ್ ಈ ದೇಹ ಮಾತ್ರ ಭಾರತದಲ್ಲೇ ಉಳಿಯುತ್ತೆ. ಹಾಗಿದ್ರೆ ಇದರಿಂದ ನಮ್ಗೇನ್ ನಷ್ಟ? ಭಾರತದ ಅತ್ಯಂತ ಭರವಸೆಯ ಬೆಸ್ಟ್ ಕಂಪನಿಗಳು ಹೀಗೆ ಫ್ಲಿಪ್ ಆದ್ರೆ ದೀರ್ಘಕಾಲದಲ್ಲಿ ನಮ್ಮ ದೇಶಕ್ಕೆ ಆಗೋ ಡ್ಯಾಮೇಜ್ ಏನೋ? ಪ್ರಮುಖವಾಗಿ 3 ದೊಡ್ಡ ನಷ್ಟಗಳು ನಮ್ಮ ದೇಶಕ್ಕೆ ಆಗುತ್ತೆ. 1, ಆ ಕಂಪನಿಗಳಿಂದ ಬರಬೇಕಾದ ತೆರಿಗೆ ಆದಾಯ. 2, ನಮ್ಮ ಡಿಜಿಟಲ್ ಸಾರ್ವಭೌಮತ್ವ. ಮತ್ತು 3ನೇದು ಭವಿಷ್ಯದ ನಾಯಕತ್ವ. ಬನ್ನಿ ಇವುಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಈ ಡಿಜಿಟಲ್ ವಸಾಹತುಶಾಹಿ ಅನ್ನೋ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾಳೆ ನಮ್ಮಲ್ಲೇ ಹುಟ್ಟಿದ, ನಮ್ಮವರೇ ಕಂಡುಹಿಡಿದ ಟೆಕ್ನಾಲಜಿಯನ್ನ ನಾವೇ ಬಳಸೋಕೆ ಅಮೆರಿಕನ್ ಕಂಪನಿಗಳಿಗೆ ರಾಯಲ್ಟಿ ಅಂದ್ರೆ ಒಂದ್ ರೀತಿ ಬಾಡಿಗೆ ಕಟ್ಟಬೇಕಾದ ಪರಿಸ್ಥಿತಿ ಬರುವುದು. ನಮ್ಮ ಪ್ರತಿಭೆ ಸೃಷ್ಟಿಸಿದ್ದಕ್ಕೆ ನಾವೇ ಬೇರೆಯವರಿಗೆ ದುಡ್ಡು ಕೊಡೋ ಸ್ಥಿತಿ. ಇದರ ನೇರ ಪರಿಣಾಮ ಅಂದ್ರೆ ಭಾರತವು ಜಗತ್ತಿಗೆ ಪ್ರತಿಭೆ ಮತ್ತು ಶ್ರಮವನ್ನ ಪೂರೈಸೋ ಬ್ಯಾಕ್ ಆಫೀಸ್ ಆಗಿ ಉಳಿದು ಬಿಡಬಹುದು. ಅಂದ್ರೆ ಬೇರೆಯವರ ಕೆಲಸ ಮಾಡಿಕೊಡೋ ಜಾಗ. ಆದರೆ ಆ ಕೆಲಸದ ಮಾಲೀಕರಾಗಿ ಗ್ಲೋಬಲ್ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಹೆಡ್ ಆಫೀಸ್ ಆಗೋ ಅವಕಾಶವನ್ನೇ ನಾವು ಕಳ್ಕೊಳ್ತೇವೆ. ಹಾಗಿದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ಖಂಡಿತ ಇದೆ. ಇದೊಂದು ಬಗೆಹರಿಸಲಾಗದ ಸಮಸ್ಯೆ ಅನ್ನೋದಕ್ಕಿಂತ ಭಾರತ ಈಗ ಒಂದು ಬಹಳ ಪ್ರಮುಖವಾದ ತಿರುವಿನಲ್ಲಿ ನಿಂತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವಿಲ್ಲಿಂದ ಯಾವ ದಾರಿ ಹಿಡಿತೀವಿ ಅನ್ನೋದ್ರ ಮೇಲೆಯೇ ನಮ್ಮ ಭವಿಷ್ಯ ನಿಂತಿದೆ. ಇದರ ಪರಿಹಾರ ಕಂಪನಿಗಳನ್ನ ಕಾನೂನಿನ ಮೂಲಕ ಇಲ್ಲೇ ಇರಿ ಅಂತ ಒತ್ತಾಯ ಮಾಡೋದ್ರಲ್ಲಿಲ್ಲ, ಬದಲಿಗೆ ಸ್ಪರ್ಧಾತ್ಮಕ ವಾತಾವರಣ ಸೃಷ್ಟಿಸೋದ್ರಲ್ಲಿದೆ. ನಮ್ಮ IP ಕಾನೂನುಗಳಿಂದ ಹಿಡಿದು ಹೂಡಿಕೆ ಸಂಸ್ಕೃತಿಯವರೆಗೆ ಎಲ್ಲವನ್ನೂ ಸುಧಾರಿಸಿ ಅಮೆರಿಕಕ್ಕಿಂತ ಹೆಚ್ಚು ಆಕರ್ಷಕವಾದ ಒಳ್ಳೆ ಪರಿಸರವನ್ನು ಇಲ್ಲಿ ನಿರ್ಮಿಸೋದೇ ನಿಜವಾದ ದಾರಿ. ಹಾಗಾದ್ರೆ ನಮ್ಮ ಮುಂದಿರುವ ಅಂತಿಮ ಪ್ರಶ್ನೆ ಇದು: ಜಾಗತಿಕ AI ಸ್ಪರ್ಧೆಯಲ್ಲಿ ನಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತನ್ನ ಪ್ರತಿಭೆಗಳು ಹೊರಹೋಗದಂತೆ ಗೋಡೆಗಳನ್ನು ಕಟ್ಟಬೇಕಾ? ಅಥವಾ ಅವರು ಖುಷಿಯಿಂದ ಇಲ್ಲೇ ಉಳಿದು ಬೆಳೆಯುವಂತಹ ಒಂದು ಉತ್ತಮ ಮನೆಯನ್ನು ನಿರ್ಮಿಸಬೇಕಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ಇಂದಿನ ಅನಿವಾರ್ಯತೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಖಂಡಿತ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ಪ್ರತಿದಿನದ ಬೆಳವಣಿಗೆಗಳ ಬಗ್ಗೆ ಆಳವಾದ ವಿಶ್ಲೇಷಣೆಗಾಗಿ ನ್ಯೂಸ್ 9ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.